ಆಲ್ರೆಡಿ ನಮ್ದು ಒಟ್ಟ ತಿಂಗಳದಾಗ ಒಂದು 4-5 ಲೋಡ್ ಕಪ್ಪು ಸಾಕ್ದ ಸರ್. ಬಿಜಾಪುರ ಈ ಕಡೆ ಎಲ್ಲ ಸುತ್ತಮುತ್ತ ಬಿಜಾಪುರ ಬಾಯಿ ಗುಲ್ಬರ್ಗ ತನ ಹೊಂಟಾವ್ ಸರ್. ಎಲ್ಲ ನಾವು 500 ತೊಗೊಂಡ್ರೆ ಹೋಮ್ ಡೆಲಿವರಿ ಕೊಡ್ತೀವಿ ಮಾಡಿ ಹೋಗ್ತೀವಿ ಸರ್. ಮುಧೋಳದಾಗ ಏನತ್ಲೆ ಮಲ್ಲಮ್ಮ ಗುಡಿ ಸರ್ಕಲ್ನಾಗ ಆಫೀಸ್ ಐತಿ ಸರ್. ನಿಮ್ದು ಕಾಂಟ್ಯಾಕ್ಟ್ ಮಾಡಿ ಬಂದ್ರೆ ಏನಂತ ನೀವು ಬಲ್ಕ್ ಆಗಿ ಬೇಕಂದ್ರ ರಂಜನಿ ಬಾ ಅಂತ ಹೇಳ್ತೀರಿ. ಹಾ ಸರ್. ಇಲ್ಲ ನಾವು ನೋಡ್ಕೊಂಡು ಆರ್ಡರ್ ಬುಕ್ ಮಾಡ್ತೀವಿ ಅಷ್ಟ ಅಂದ್ರೆ ಏನಂತ ನೀವು ಮಾಡ್ಬೋದು ಸರ್. ಮತ್ತೆ ಇಲ್ಲಿ ಬಂದ್ ನಮ್ ಫಾರ್ಮು ಎಲ್ಲ ನಮ್ದೆಲ್ಲ ನೋಡ್ತಾರ, ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರ ಸರ್. ನಾವ್ ಹೆಂಗ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ದೊಂದು ಕಿರು ಪರಿಚಯ ಮಾಡಿಕೊಡ್ರಲ್ಲ ಸರ್ ನಮ್ಮ ವೀಕ್ಷಕರಿಗೆ. ನಾವು ನಾಗಪ್ಪ ದುಂಡಪ್ಪ ಗುರು ಸರ, ರಂಜನಿಗಿ ತಾಲೂಕ್ ಮುಧೋಳ, ಜಿಲ್ಲಾ ಬಾಗಲಕೋಟೆ ಸರ್. ಇದು ಮ್ಯಾಟಿಂದ ನೀವು ಇದನ್ನ ಮಾಡಕತ್ತಿ 2 ಸರ್ ಈಗ ನಾವ್ ಒಂದು 7 ತಿಂಗಳದ ಸರ್. 7 ತಿಂಗಳದ ಮೊದಲಾರ ನಾವು ಫಾರ್ಮ್ ಹಾಕಿ ಒಂದು 7-8 ವರ್ಷದಿಂದ ಹಾಕಿವ್ ಸರ್ ಮ್ಯಾಟ. ನಮ್ಮಿಂದ ಹಂಗ ಮತ್ತೊಂದು ಹೊಸ ಸಡ್ ಮಾಡಿದ್ವಿ, ಮತ್ ದೋಸ್ತರಿಗೆ ಒಂದ್ 2 ಮಾಡಿದ್ವಿ. ಹಿಂಗ್ ಮಾಡಿ ಮ್ಯಾಟ್ನು ಬಾಳ ಬೇಕಾಗತ್ತಾನ ಸರ್. ನಾವ ಡೆಲಿವರಿ ತಗೊಂಡ್ ನಾವು ಮಾಡಾಕತ್ತೀವಿ. ಈಗ ಸರ ಮೊದಲ ಕಟ್ಟಿಗೆ ಮ್ಯಾಟ ನೀವು ಹಾಕಿರಿ, ನಾವು ಹಾಕಿದ್ವಿ ಸರ. ಕಟ್ಟಿಗೆ ಮ್ಯಾಟ ಹಾಕೊಂಡ್ ಈಗ ನಾವು ಕುರಿ ಸಾಕಾಣಿಕೆ ಮಾಡ್ಕೊಂಡ್ ಬಂದಿವಿ ಸರ. ಅದರಿಂದ ಕಟ್ಟಿಗೆ ಮ್ಯಾಟದಿಂದ ಏನಂತ ಸಾಕಷ್ಟು ಅನಾನುಕೂಲ ಆಗ್ಯಾವ್ರಿ ಸರ. ಈಗ ನಮಗೂ ಆಗ್ಯಾವ, ನಿಮ್ಗೂ ಆಗ್ಯಾವ್ರಿ. ನಿಮ್ಗ ಆತರ ಏನಾರ ಅನುಭವ ಆಗೈತಲ್ಲ ಸರ್? ಆಗೈತಿ ಸರ್. ನಾವು ಮೊದಲ ಕಟ್ಟಿಗೆನ ಹಾಕಿದ್ವಿ ಸರ್. ಹಸಿ ಕಟ್ಟಿಗೆ ಕೊರ್ಸ್ಕೊಂಬಂದ್ ಹಾಕೋದ್ರಿಂದ ಒಂದ್ ಏರ ಇಳು ಆಗಿ ಮರಿವಾಗ ಕಾಲ್ ಸಿಕ್ಕೋತು ಸರ್. ಒಂದ್ 2-3-4 ಮರಿವಾಗ ಕಾಲ ಮುರ್ಕೋದ್ರಿಂದ ಅವ್ನ ತೆಗೆದು ನಾವು ಮತ್ತ ಬೆಂಗಳೂರಿಂದ ತಂದ ಸೀಟ್ ಹಾಕಿವಿ ಸರ್. ಹಾಕಿ ಒಂದ್ 8 ವರ್ಷ ಆತದ ನಾವು ಆಡಿನ ಫಾರ್ಮ್ ಮಾಡಿ. ಅದರಿಂದ ಹಂಗ ಇಂಪ್ರೂವ್ಮೆಂಟ್ ಆಗಿ ಒಂದ್ ಟಗರಿಂದ ಮಾಡ್ಬೇಕಂತೇಳಿ ಹೈಟೆಕ್ ದೊಡ್ಡ ಪ್ರಮಾಣ ಮಾಡಿವಿ ಸರ್. ಈಗ ಕಟ್ಟಿಗೆ ಮ್ಯಾಟ ಈಗ ಆಲ್ರೆಡಿ ಹಾಕೊಂತಿದ್ರು ರೈತರು, ನಾವು ಹಾಕೊಂಡಿವು, ಸಾಕಾಣಿಕೆ ಮಾಡೋರು ರಗಡ್ ಉಪಯೋಗ ಮಾಡ್ಯಾರ ಸರ್. ಇದನ್ನ ಮ್ಯಾಟ್ ಯಾಕೆ ಉಪಯೋಗ ಮಾಡ್ಬೇಕು ಸರ್? ಇದ್ರದ್ದು ಏನು ಪ್ರಯೋಜನ? ಇಲ್ಲ, ಇದ್ರೊಳಗ ಹಿಕ್ಕಿ ಗಂಜಲ ಏನು ನಿಂದ್ರಂಗಿಲ್ಲ ಸರ್. ಕಟ್ಟಿಗೆ ಒಳಗ ಮ್ಯಾಲ ಇನ್ನ ಹಿಕ್ ನಿಂದ್ರತಿ, ಇದ್ರ ಮ್ಯಾಲ ಎಲ್ಲಾ ಕ್ಲೀನ್ ಆಕೈತಿ. ಮತ್ತ ಒಟ್ಟ ಚಿಕ್ಕಾಡಾಗಂಗಿಲ್ಲ, ಉಣ್ಣೆ ಆಗಂಗಿಲ್ಲ, ಯಾವ್ದು ಏನು ಜಂಜಾಟ ಆಗಂಗಿಲ್ಲ ಸರ್. ಅದಕ್ಕಾಗಿ ಎಲ್ಲಾ ಮಂದಿ ಈಗ ಮ್ಯಾಟನ ಅನ್ನೋದು ಸರ್. ಆಲ್ರೆಡಿ ನಮ್ದು ಒಟ್ಟ ತಿಂಗಳದಾಗ ಒಂದು 4-5 ಲೋಡ್ ಕಪ್ಪು ಸಾಕ್ದ ಸರ್. ಬಿಜಾಪುರ ಈ ಕಡೆ ಎಲ್ಲ ಸುತ್ತಮುತ್ತ ಬಿಜಾಪುರ ಬಾಯಿ ಗುಲ್ಬರ್ಗ ತನ ಹೊಂಟಾವ್ ಸರ್. ಎಲ್ಲ ನಾವು 500 ತೊಗೊಂಡ್ರೆ ಹೋಮ್ ಡೆಲಿವರಿ ಕೊಡ್ತೀವಿ. ಡೆಲಿವರಿನು ನಿಮ್ಮಲ್ಲಿ ಸಿಗ್ತೈತೆ ಸರ್? ಹೌದು ಸರ್. ಮಿನಿಮಮ್ 500 ಮ್ಯಾಲ್ ತೊಗೊಂಡ್ರ ಹೋಮ್ ಡೆಲಿವರಿ ಕೊಡ್ತೀವಿ ಸರ್. 200-300 ನೋಡಿ ಯೋಗಿ ರೇಟ್ ನಲ್ಲಿ ಕೊಡ್ತೀವಿ, ಇಲ್ಲೇ ಬಂದು ಹೋಯ್ತಾರ ಸರ್. ಈಗ ಕೆಲವೊಬ್ರು ಏನಂತಲ್ಲ ಒಂದ್ 5-10 ಮರಿ ಮಾಡವ್ರ, ಸಣ್ಣ ಪ್ರಮಾಣದಾಗ ಮಾಡವ್ರಿ, ಕಡಿಮೆ ಮ್ಯಾಟ್ ಬೇಕಾಗಿರತ್ತ ಸರ್. ಅವ್ರಿಗೆ ರೇಟ್ ನಲ್ಲಿ ಏನಾದ್ರು ನೀವು ಇಲ್ಲ ಸರ್. 10 ತೊಗೊಂಡ್ರಷ್ಟ, 100 ತೊಗೊಂಡ್ರಷ್ಟ ಒಂದ ರೇಟ್, ಎಲ್ಲರಿಗೂ ಸೇಮ್ ರೇಟನ ಯೋಗಿ ಬೆಲೆನ ಕೊಡ್ತೀವಿ ಸರ್. ರಿಸನೇಬಲ್ ಸರ್. ಇವ್ರು ಎಲ್ಲಿ ಬೆಂಗಳೂರಾಗ ಕೇಳಿರು ಸೇಮ್ ರೇಟ, ಇಲ್ಲಿ ಮುಧೋಳದಾಗ ಕೇಳಿರು ಸೇಮ್ ರೇಟ. ಇದರಲ್ಲಿ ಕಲರ್ ಯಾವ ಟೈಪ್ ಬರ್ತಾವ ಸರ್? ಕಲರ್ ಸರ ಒಂದ್ ರೆಡ್, ಒಂದ್ ಗ್ರೀನ್, ಒಂದ್ ಬ್ಲೂ ಬರುತ್ತೆ. 3 ಕಲರ್ ಬರ್ತಾವ ಸರ್. 3 ಕಲರ್. ನಮ್ದು ಇರೋದ 70 mm ಸರ್. ಒಟ್ಟು 70 mm. ಹೌದು ಸರ್. ಆಮೇಲೆ ಇವು ಸೈಜ್ ಏನ್ ಬರ್ತಾವ ಸರ್? ನಮ್ದು 2x2 ಸರ್. ಇವು 2x2 ಸರ್. 2 ಫುಟ್ ಆಗಲು 2 ಫುಟ್ ಉದ್ದು. ಹೌದು ಸರ್. 1x1. ಹೌದು ಸರ್. ಇದ್ರಾಗ ಸರ ಹೆಂಗೈತಂದ್ರ ಆಲ್ರೆಡಿ ಕೆಲವೊಬ್ರು ಸಾಕಾಣಿಕೆ ಮಾಡೋರು ಶೆಡ್ ರೆಡಿ ಮಾಡಿರ್ತಾರ ಸರ್. ಮಾಡಿಕೆಸಿಂದ ಬರೀ ಫ್ಲೋರ್ ಮ್ಯಾಟ್ ಹಾಕೋದು ಅಷ್ಟೇ ಉದ್ರ ಸರ್. ಅವ್ರಿಗೆ ಶೆಡ್ ಸೆಟ್ ಆಗುವಂಗ ಹೆಂಗ ನೀವು ಇಲ್ಲಿ ಅರೇಂಜ್ಮೆಂಟ್ ಮಾಡ್ತೀರಿ ಅಥವಾ ಹೆಂಗ್ ಸೆಟಪ್ ಹೆಂಗ್ ಮಾಡಿ? ಅಲ್ಲ, ಅವ್ರು ನಾವು ಯಾವ ಸೈಜ್ ಹೇಳ್ತಾರಲ್ಲ ಅದು ಇಷ್ಟ ಹತ್ತಾವ ಹೇಳ್ಕೊಡ್ತೀವಿ ಸರ್. ಮ್ಯಾಟ್ ಎಷ್ಟು ಹತ್ತಾವಲ್ಲ ಇಷ್ಟ ಹತ್ತಾವ ಹೇಳ್ಕೊಡ್ತೀವಿ. ಆ ಟೈಪ್ ಹಾಕೊಂಡ್ರ ಎಲ್ಲ ಕರೆಕ್ಟ್ ಹಾಕಾವ ಸರ್. ಮತ್ತೆ ಇವಕ್ಕ ನಮ್ಮ 70 mm ಇರೋದ್ರಿಂದ 2.5 ಇಂಚ್ 6 mm ಪಟ್ಟಿ ಬೇಕು ಸರ್. ಒಬ್ಬೊಬ್ರು 2 ಇಂಚಿ ಹಚ್ಕೊಂಡ ಅಗಾವ್ ಬಂದಿರ್ತಾರೋ, ಅವೆಲ್ಲ ಸೆಟ್ ಆಗಂಗಿಲ್ಲ. 2.5 ಇಂಚಿ ಪಟ್ಟಿನ ಬೇಕು ಸರ್ ಇವ್. ನಮ್ದು ಹೈಟ್ 70 mm ಹೆಚ್ಚಿರ ಸರ್. ಅದ ಹೆಚ್ಚಿರೋದ್ರಿಂದ 2.5 ಇಂಚಿ ಪಟ್ಟಿನ ಬೇಕು. ಗುಣಮಟ್ಟ ಬಗ್ಗೆ ಹೆಂಗ್ ಸರ್? ಮತ್ತೆ ಈಗ ಯಾವ ತರ ನೀವು ಇದನ್ನ ಮಾಡಿ? ನಾವು ಗುಣಮಟ್ಟ ನಾವು ಒಂದ್ ಮ್ಯಾಟಿನ ಮೇಲೆ 4 ಕ್ವಿಂಟಲ್ ಹಾಕಿ ನೋಡಿದ್ರು ಮುರಿಯಂಗಿಲ್ಲ ಸರ್. ಬೇಕಾದ್ರೆ ಅವ್ರು ಚೆಕ್ ಮಾಡ್ಬೋದು. ನಾವು ಗಾಡಿ ಹಾಸಿವಿ, ಎಲ್ಲ ತೋರ್ಸಿವಿ, ಎಲ್ಲ ಮಾಡಿವಿ. ಈಗ ಆಲ್ರೆಡಿ ಪೈಲ ಮಾಡಿದಾಗ ಆದ್ರೂ ಚಲೋ ಅದಾವ. 5 ವರ್ಷ ತನ ನಾವು ಗ್ಯಾರಂಟಿನೂ ಕೊಡ್ತೀವಿ ಸರ್. 4ರಿಂದ 5 ವರ್ಷ ಅವ್ರ ಪೀಸ್ ಟು ಪೀಸ್ ಚೇಂಜ್ ಐತಿ. ನಾವ್ ಬೇಕಾದಂಗ ಅವ್ರ ಮುರಿದ್ರು ಪೀಸ್ ಟು ಪೀಸ್ ಚೇಂಜ್. ಹೌದ್ ಸರ್. ಇಲ್ರಿ, ಯಾಕಂದ್ರೆ ಈ ಗುಣಮಟ್ಟ ಬಗ್ಗೆ ನಮಗೂ ಕೆಲವೊಬ್ರು ಮೊನ್ನೆ ಬಂದಾಗ ಹೇಳಿದ್ರಲ್ರಿ, ನಮ್ಮಲ್ಲಿ ಫುಡ್ ಖರೀದಿ ಮಾಡಕ್ ಬರೋರು ನಿಮ್ಮಲ್ಲಿ ಓದವ್ರ ಈಗ ಆಲ್ರೆಡಿ ಹಾಕೊಂಡವ್ರು ಹೇಳ್ಯಾರ ಸರ್. ಗುಣಮಟ್ಟ ಜಬರ್ದಸ್ತ್ ಗುಣಮಟ್ಟ ಐತಿ, ಒಳ್ಳೆ ಕ್ವಾಲಿಟಿ ಮ್ಯಾಟ್ ಜೊತೆ ಯೋಗ್ಯ ದರದಾಗ ಸಿಗ್ತಾವ ಅಂತ ಹೇಳೋಣ. ನಾವು ಇಲ್ಲಿ ನೋಡಬೇಕಂತ ಬಂದ್ರಿ ಸರ್. ಚಲೋ ಐತಿ ಸರ್. ಮತ್ತೆ ಈಗ ಟ್ರಾನ್ಸ್ಪೋರ್ಟ್ ಅದ ಹೆಂಗ್ರಿ ಸರ್? ಈಗ ನೀವು ಹೇಳಿದ್ರಲ್ಲ ಇದೇಗ್ರಿ, ಕಡಿಮೆ ಅಂದ್ರೆ ಮಿನಿಮಮ್ ಇಂತಿಷ್ಟು ಕ್ವಾಂಟಿಟಿ ಏನಾರು ತಗೊಂಡ ಟ್ರಾನ್ಸ್ಪೋರ್ಟ್ ಕೊಡ್ತೀರಿ ಹೆಂಗ್ ಸರ್? ಹೌದು ಸರ್. 500 ಸೀಟ್ ಹಿಡ್ಕೊಂಡ್ ಮ್ಯಾಲ ತಗೊಂಡಾರಿಗೆ ಹೋಮ್ ಡೆಲಿವರಿ ಕೊಡ್ತೀವಿ ಸರ್ ನಾವು. ಈ 500 ಒಳಗಿನವ್ರು 300-400 ಅವ್ರ ಮುದೋಕ ಬಂದ್ ಹೋಗ್ಬೇಕು ಸರ್.
ಮುದೋಳ ರಂಜನಿಗೆ ಗೋಡವನ್ಕ ಬಂದ್ ಒಯ್ಬೇಕು. ಈಗ ಗ್ಯಾರಂಟಿ 4 ವರ್ಷ ಅಂದಿಲ್ಲ ಸರ್, ಹಾ ಸರ್. ಯಾವ ತರ ಫಿಸಿಕಲ್ ಡ್ಯಾಮೇಜ್ ಅಥವಾ ಹಿಂಗ ಏನ್ ಕಲರ್ ಯಾವ ತರ ನೀವು ಐಡೆಂಟಿಫೈ ಮಾಡಿ ನೀವು ಗ್ಯಾರಂಟಿ? ಮ್ಯಾಟ್ ಏನಾರ ಮುರಿದು ಅಂದ್ರ ಸರ ಪೀಸ್ ಟು ಪೀಸ್ ಕೊಡ್ತೀವಿ. ಮತ್ತ ಅವ್ರು ಹಾಕುವಾಗ ದಂಡಿ ಕೊರಿಯೋದು ಮಾಡೋದು ತಂದ್ ಕೊಟ್ರೆ ಏನ್ ಕೊಡಂಗಿಲ್ಲ. ಅವ್ ಏನಾರ ಕುರಿ ಜಿಗಿದಾಡಿ ಮಾಡಿ ಮನುಷ್ಯರ್ ಎಡ್ಯಾಡೋ ಮುರಿದವ್ರ ಪೀಸ್ ಟು ಪೀಸ್ ಚೇಂಜ್ ಕೊಡ್ತೀವಿ. 4 ವರ್ಷ ತನ ಅವ್ರಿಗೆ ಬೇಕಾದ್ರೆ ಕಾರ್ಡ ಕೊಡ್ತೀವಿ ಸರ್, ಗ್ಯಾರಂಟಿ ಕಾರ್ಡ್. ಗ್ಯಾರಂಟಿ 4 ವರ್ಷ ಮಟ ಏನಾದಕ್ಕ ಡ್ಯಾಮೇಜ್ ಆದ್ರೂ ಏನಾದ್ರು ನೀವ್ ಏನತ್ಲ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ. ಹಾ ಸರ್. ಈಗ ಸರ ನಮ್ಮಲ್ಲಿ ನನಗ ಇರೋ ಮಾಹಿತಿ ಪ್ರಕಾರ ಸರ, ಉತ್ತರ ಕರ್ನಾಟಕದಾಗ ಕೆಲವೊಂದು ಎಷ್ಟೋ ಜಿಲ್ಲೆಗಳು ಬಂದು ಸಹಿತ ಎಲ್ಲೂ ಮ್ಯಾಟ್ಗಳದ್ದು ಸಿಗಂಗಿಲ್ಲ ಸರ. ಮುಂದ ಈ ಲೋಕಲ್ದಾಗ ಸಿಗಂಗಿಲ್ಲ ಅನ್ನೋದು ನನಗ್ ಮಾಹಿತಿ ಐತಿ ಸರ್. ಹುಬ್ಬಳ್ಳಿ ಧಾರವಾಡ ಹಿಡ್ಕೊಂಡ್ ಗುಲ್ಬರ್ಗ, ಬಿಜಾಪುರ, ಈ ಕಡೆ ಕೊಪ್ಪಳ, ಸಿಂದಗಿ, ಈ ಕಡೆ ಮಹಾರಾಷ್ಟ್ರ ಬಾಂಡ್ರಿ, ಗೋಕಾಕ ಇವೆಲ್ಲ ಏನಂತಾರಲ್ಲ ಬೆಳಗಾವ್ ಡಿಸ್ಟಿಕ್ ಎಲ್ಲ ಇಲ್ಲೇ ಬಂದು ಹೋಯ್ತಾರ ಸರ್. ಡೈಲಿ ನಮ್ ವಾರ 1-3 ಲೋಡ್ ತನ ಬರ್ತಾವ, ತಿಂಗಳ 3-4 ಲೋಡ್ ಕಪ್ಪಿಸ್ತಾವ ಸರ್. ಅವ್ರ ಎಲ್ಲಾರು ಇಲ್ಲೇ ಹೆಚ್ಚ ತೊಡೆ 200-300 ಬೇಕಾದವ್ರಿಗೆ ಇಲ್ಲೇ ಬಂದು ಹೋಯ್ತಾರ ಸರ್. 500 ಮುಂದ್ಯಾರಿಗೆ 800-1000 ಯಾರಿಗೆ ಐತಿ ನಾವು ಹೋಮ್ ಡೆಲಿವರಿನ ಕೊಟ್ಬಿಡ್ತೀವಿ. ಫ್ಯಾಕ್ಟ್ರಿಯಿಂದ ನೇರವಾಗಿ ಅವ್ರ ಮನೆಗೆ ಕೊಟ್ಟು ಬಿಡ್ತೀವಿ. ಈಗ ಸರ್ ಇನ್ನೊಂದ್ರಿ, ಮ್ಯಾಟ್ ಖರೀದಿ ಮಾಡ್ಬೇಕಂದ್ರೆ ಸರ್ ನಾವು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು? ಫಾರ್ಮರ್ಸ್ ಏನ್ ನಿಮ್ಗ ಇಲ್ಲೇ ಸ್ಥಾನಿಕವಾಗಿ ಬರ್ಬೇಕು? ಹೆಂಗ್ ಸರ್ ಅದು ಹೆಂಗ್ ವ್ಯವಸ್ಥೆ ಮಾಡ್ಕೊಂಡ್ರೆ? ಮುದೋಳದಾಗ ಆಫೀಸ್ ಐತ್ರಿ ನಮ್ಮದು. ಮಲ್ಲಮ್ಮ ಗುಡಿ ಹೋಗೋ ಸರ್ಕಲ್ನಾಗ ಆಫೀಸ್ ಐತಿ. ಅಲ್ಲಿ ಏನೈತ್ಲೆ ಅಲ್ಲಿ ಬಂದವರು ಸಂಪರ್ಕ ಮಾಡ್ಬೋದು. ಮತ್ತ ಬಾಳ ಬೇಕಾದ್ರ ರಂಜನಿಗೆ ಬರ್ಬೇಕು ಸರ್. 100-200 ಚಿಲ್ಲರ್ ಬೇಕಾದ್ರೆ ಅಲ್ಲೇ ಮುದೋಳ ಆಫೀಸ್ನಾಗ ಕೊಡ್ತೀವಿ ಸರ್. ಯಾರೋ ದೂರಿನಾರು ಬರ್ತಾರ, ದೂರಿನಾರು ನೋಡಕ್ ಬಂದಾರ ಅಲ್ಲೇ ಆಫೀಸ್ಗೆ ಬಂದು ಅಲ್ಲೇ ನೋಡಿ ಬುಕ್ ಮಾಡಿ ಹೋಗ್ತಾರ ಸರ್. ಮುದೋಳದಾಗ ಏನೈತ್ಲೆ ಮಲ್ಲಮ್ಮ ಗುಡಿ ಸರ್ಕಲ್ನಾಗ ಆಫೀಸ್ ಐತಿ ಸರ್. ನಿಮ್ದು ಕಾಂಟ್ಯಾಕ್ಟ್ ಮಾಡಿ ಬಂದ್ರೆ ಏನತ್ಲ, ನೀವು ಬಲ್ಕ್ ಆಗಿ ಬೇಕಂದ್ರ ರಂಜನಿ ಬಾ ಅಂತ ಹೇಳ್ತಾರೆ. ಇಲ್ಲ ನಾವು ನೋಡ್ಕೊಂಡು ಆರ್ಡರ್ ಬುಕ್ ಮಾಡ್ತೀವಿ ಅಷ್ಟ ಅಂದ್ರೆ ಏನತ್ಲ ನೀವು ಮುದೋಳ ಮಾಡ್ಬೋದು ಸರ್. ಮತ್ತೆ ಇಲ್ಲಿ ಬಂದ್ ನಮ್ ಫಾರ್ಮು ಎಲ್ಲ ನಮ್ದೆಲ್ಲ ನೋಡ್ತಾರ, ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರ ಸರ್. ನಾವ್ ಹೆಂಗ್ ಹಾಕಿವಿ, ಏನ್ ಮಾಡಿವಿ, ಫಾರ್ಮ್ ಹೆಂಗ, ಆಡಿನ ಫಾರ್ಮ್ ಹೆಂಗ, ಕುರಿ ಫಾರ್ಮ್ ಹೆಂಗ, ಎರಡು ನೋಡ್ಕೊಂಡ್ ಮ್ಯಾಟ್ ಆರ್ಡರ್ ಹಾಕಿ ಹೋಗ್ತಾರ ಸರ್. ಈಗ ನಮ್ಮಲ್ಲಿ ಸುತ್ತಮುತ್ತ ನೀವು ಮ್ಯಾಟ್ ಕೊಟ್ಟಲ್ರಿ ಫಾರ್ಮರ್ಸ್, ನನಗ್ ಗೊತ್ತೈತಿ ಸರ್. ಅದ್ರ ನಿಮ್ಗೆ ರೆಸ್ಪಾನ್ಸ್ ಹೆಂಗ ಸರ್? ಫೀಡ್ಬ್ಯಾಕ್ ಹೆಂಗೈತ್ರಿ? ಇಲ್ಲ ಚಲೋ ಐತಿ ಸರ್. ಎಲ್ಲಾರು ಯಾರು ಓದಾರಲ್ಲ ಎಲ್ಲಾರು ಒಬ್ಬರಿಂದ ಒಬ್ರು ಕಳ್ಸೋದ್ರಿಂದನ ಹೆಚ್ಚಾಗೈತ್ರಿ. ಕಸ್ಟಮರ್ ಅನ್ಕ ಸಾಕಷ್ಟು ಬರತ್ತ ಸರ್. ಡೈಲಿ ಫೋನಿಗೆ ಸೌಡ್ ಇಲ್ಲ ಅಂದ್ರಲ್ಲ ಹಂಗ ಬರ್ತಾವ. ಆಗಿಲ್ ಸರ್. ಯಾಕಂದ್ರೆ ಸಾಕಷ್ಟು ನಾವು ಕಟ್ಟಿಗೆ ಮ್ಯಾಟ ಹಾಕಿ ಉಪಯೋಗ ಮಾಡಿ ಅದರಿಂದ ನಷ್ಟದ ಜೊತೆಗೆ ನೋವು ಅನುಭವಿಸುವ. ಯಾಕಂದ್ರೆ ಮರಿಗಳು ಕಾಲ್ ಸುಕ್ಕೊಂಡು, ಆಮೇಲೆ ನಾವು ಸ್ವಲ್ಪ ಕಟ್ಟಿಗೆ ಹಸಿ ಇತ್ತು, ಮಬ್ಬಿತ್ತು, ಅದನ್ನ ಕೊರ್ಸ್ಕೊಂಡ್ ಮ್ಯಾಟ್ ಮಾಡಿ ಅವು ಕಟ್ಟಿಗೆ ಉಬ್ಬಿ ಅದು ಒಂದ್ ಕಡೆ ಎಲ್ಲ ಕಟ್ ಆಗಿ ಆಮೇಲೆ ಅದಕ್ಕೆ ಮರಿಗಳು ಕಾಲ್ ಸುಕ್ಕೊಂಡು ಸಾಕಷ್ಟು ಇದ್ರಿಂದ ನಷ್ಟದ ಜೊತೆಗೆ ನೋವು ಅನುಭವಿಸುವ. ಈ ತರ ಏನೈತ್ಲ ಮ್ಯಾಟ ಹೊಸದಾಗಿ ಬರಾಕತ್ತಾವು. ಆದ್ರೇನ ನಮಗ್ ಮ್ಯಾಟ ಬರ್ತಾವು, ಇಂತಾವ್ ಸಿಗ್ತಾವು ಅಂತೇಳಿ ಗೊತ್ತಿತ್ತು ಸರ. ಆದ್ರೆ ಹಿಂಗ ಸ್ಥಳೀಯವಾಗಿ ನೀವು ಬಂದ್ ಸೇಲ್ ಮಾಡತ್ತೀರಿ, ನೀವು ಕೊಡ್ತೀರಿ ಅಂತೇಳಿ ನಮ್ಗೆ ಗೊತ್ತಿರ್ಕಿಲ್ಲ ಸರ. ಇದೊಂದು ಒಳ್ಳೆ ವಿಚಾರ ಸರ. ಯಾಕಂದ್ರೆ ಹೊಸದಾಗಿ ಮಾಡೋರಿಗೆ ಏನತ್ಲ ಸ್ಥಳೀಯವಾಗಿ ಮಾಹಿತಿ ಸಿಗೋದಾಗ್ಲಿ, ಸ್ಥಳೀಯವಾಗಿ ಮಟೀರಿಯಲ್ ಸಿಗಾಕತ್ತಾರ. ಇನ್ನೂ ಸಾಕಾಣಿಕೆ ಮಾಡೋರಿಗೆ, ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ, ಹೊಸದಾಗಿ ಶೆಡ್ ಮಾಡೋರಿಗೆ ಏನತ್ಲ ಬಹಳ ಅನುಕೂಲ ಆಕೈತಿ ಸರ. ಸರ್ ಒಂದ್ 2-3 ದೊಡ್ಡ ಸೈಡ್ನ್ಯಾರು ಒಬ್ರು ಕೊಯ್ಮುತ್ತೂರಿಂದ ತರಿಸಿದ್ರು ಕೂಡಿಯೊಳಗ. ಅದು ಲಟ ಮುರಿಯಾಕತ್ತಾನ. ಅವ್ನು ಹೊಳ್ಳಿ ತೆಗದ ನಮ್ಮ ಹಾಕ್ಯಾರ. ಕೇರಳದಿಂದ ಒಬ್ರು ತರಿಸಿದ್ರಿ ಇಲ್ಲಿ, ಅವ್ರು ಹಂಗಾಗ್ಯಾವ. ಇಷ್ಟು ನಮ್ಮಟ್ಟ ಯಾರು ಗ್ಯಾರಂಟಿ ಕೊಡಂಗಿಲ್ಲ. ನಮ್ಮ ಲೋಕಲ್ ಆಕತಿ ಸುತ್ತಮುತ್ತ ಎಲ್ಲಾರು ಏನದ್ರಲ್ಲ ಗ್ಯಾರಂಟಿ ಅಂದ್ರೆ ಬಹಳ ಸೇಲ್ ಆಕ ಸರ್. ಅದ ಮುಖ್ಯ ಸರ್. ಸರ್ ಯಾಕಂದ್ರೆ ನಾವು ಯಾವ್ದಾ ಮಟೀರಿಯಲ್ ಯೂಸ್ ಮಾಡ್ಬೇಕಾದ್ರೆ ಗುಣಮಟ್ಟ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ 4 ಪೀಸ್ ಉಳಿದ್ರು ಹೊಳಿ ತಗೋತೀವಿ, 4 ಪೀಸ್ ಕಮ್ಮಾರು ಹೊಳೆ ಅವ್ರಿಗೆ ಮುಟ್ಸೋ ವ್ಯವಸ್ಥೆ ಮಾಡ್ತೀವಿ. 100-150 ನಾವು VRL ಹಾಕ್ತಿವಿ ಸರ್. ಯಾರ ಏನ ಆಧಾರ್ ಕಾರ್ಡ್ ಪತ್ತ ಹಾಕಿರಿ VRL ಸಿಸ್ಟಮ್ ಐತಿ ಸರ್. VRL ನೀವು ಕಳಿಸ್ಕೊಡ್ತೀರಿ ಟ್ರಾನ್ಸ್ಪೋರ್ಟ್ ನಲ್ಲಿ? ಸರ್ VRL ಚಾರ್ಜ್ ಅವ್ರ ಕಟ್ಕೋದ್ರಿ ಅಲ್ಲಿ. ನಮ್ದು ಏನತ್ಲೆ ಸೇಮ್ ರೇಟ್ ನಾವು ಹಾಕೊಳ್ತೀವಿ. ಅಲ್ಲಿ ಗಾಡಿ ಚಾರ್ಜ್ ಕಟ್ಟಿ ತಕೋ ಸರ್ ಅವ್ರು. ಡೈಲಿ ಅವು ಒಂದ್ 500-600 ಡೈಲಿ ಹೋಗೋ ಸರ್ VRL. ಸುತ್ತಮುತ್ತ ಎಲ್ಲಾ ಕಡೆ ಬಾಳ ದೂರಿನಾರು 150-150 ಬಂದು ಏನಾಗಂಗಿಲ್ಲ. VRL ಸಿಸ್ಟಮ್ ಇಟ್ಟಿವಿ ಸರ್. ಅಣ್ಣ ಮತ್ತೆ ಮ್ಯಾಟ್ ಜೊತೆ ಮತ್ತೇನ್ ಸಿಗ್ತಾವ ನಿಮ್ಮಲ್ಲಿ? ಏನ್ರಿ ಇವು ಸರ್? ಇವು ಫುಡ್ ಹಾಕಾಕ್ರಿ, ಮೇವಿನ ಟ್ರೇ ರೀ. ಇವು PVC ಪೈಪ್ ಹಾಕೋದೇನೋ. ಇವು 4 ಫೂಟ್ ಉದ್ದ ಬರ್ತಾವ ಸರ. 1 ಫೂಟ ಗುಮ್ ಬರ್ತದ, ಹಗಲ ಗುಮ್ಮ. ಇವ್ ಏನತ್ರಲ್ಲ ಕೆಲವ್ರು ಎಲ್ಲಾರು ಟ್ರೇನ ಜೋಡ್ಸಾಕ್ತಾರ್ರಿ. ಟ್ರೇ ಅಂದ್ರ ಸ್ವಚ್ಛ ಮಾಡಕ್ ಟ್ರೇ ತೆಗಿದು, ಮೇವ್ ತೆಗಿದು, ತೊಳ್ಯಾಕ ಗಾವಕತೆ ಎಲ್ಲಾರು ಟ್ರೇ ಕುಸಾತಾರ. ಬೇಡಿಕೆ ಬಾಳಗನ ಸರ್ ಇವನು ಒಂದ್ ಲೋಡ್ ತರ್ಸಿವ್ರಿ. ಅಂದ್ರೆ ಇವನು ಸರ್ ಈ ಕೆಬ್ಬಣಿ ಚಡಿ ಚೌಕಟ್ ಮಾಡ್ಕೊಂಡು ಹಿಂಗ ಸಿಗಿಸಿ ಸರ್ ಉಪಯೋಗ ಮಾಡುದು. ಬ್ಯಾಡ್ ಅಂದಾಗ ಏನಂತ ಡೈಲಿ ತೆಗಿದು ವರ್ಷದು ಎಲ್ಲಕ್ಕೂ ಬರೋದು ಸರ್. ಅದು ಕಾಯಂ ಪಿಟ್ ಕುಂದ್ರಂಗಿಲ್ಲ, ತೆಗಿದು ಹಾಕಕ್ ಬರೋದು ಸರ್. 4 ಫೂಟ್ ಬರೋ ಸರ್? 4 ಫೂಟ್ ಬರೋ ಸರ್. 1 ಫೂಟ್ ಆಳ, ಅಗಲ್ 1 ಫೂಟ್, 1 ಫೂಟ 4 ಫೂಟ್ ಐತ. ಇದು ಬೇಡಿಕೆ ಬಾಳ ಆತ್ರ ಸರ್. ಆ ಕಡೆ
ಅದಕ್ಕೆ ಇದು ಒಂದ್ ಲೋಡ್ ತರ್ಸಿ ಸರ್. ಹೌದ್ ಸರ್, ಇದು ರೆಡಿಮೇಡ್ ಇರ್ತದಲ್ಲ, ಮಾಡೋರಿಗೆ ಈಜಿ ಬ್ಯಾಡ್ರಿ, ಮುಂದೆ ಸ್ವಚ್ಛ ಮಾಡಕ ಹಾ ಸರ್ ಅನುಕೂಲ ಆಕೈತಿ ಸರ್. ಅದೊಂದ್ರಿ ಬೇಕಾದ್ರೆ ನೀರ್ ಬಿಡಾಕ ನೋಡುದ್ರಿ ಒಂದ್ ಟೈಮ್ ಇವು ನಮ್ಗೆ ವಾದ್ಲಿ ಆದ್ರ ನೀರ್ ಎಲ್ಲ ಇದ್ರೊಳಗೆ ನೀರ್ ತುಂಬಿಸಿ ಹೊಳೆ ತೆಗಿಬಹುದು ಸರ್. ಹಾ, ಅಂದ್ರೆ ನೀರ್ ಬಿಡೋರಿಗೆ ಅಂದ್ರೆ ಬಕ್ರೀದ್ ಬ್ಯಾಚ್ ಮೇಯ್ಸವ್ರು ಕಟ್ಟಿ ಮೇಯ್ಸ್ತಾರೆ, ನೀರ್ ಬಿಟ್ಟ ಉಪಯೋಗ ಮಾಡಕ್ ಅನುಕೂಲ ಆಗೈತಿ. ಮಧ್ಯಾಹ್ನ 1 ತಾಸ 2 ತಾಸ ನೀರ್ ತುಂಬಿಸಿ ಬಿಟ್ಟು ಬಿಡ್ತಾರ ಸರ್ ಅವ್ರು. ಅಂತಾರ ಯೂಸ್ ಬಾಳ ಅದ. ಕ್ವಾಲಿಟಿ ಚಲೋ ಐತಲ್? ಕ್ವಾಲಿಟಿ ಚಲೋ ಐತಿ ಸರ್. ಈ ಯಾರಿಗ್ ಬೇಕಾರು ನಮ್ ಮ್ಯಾಟಿಗೆ ಬಂದಾರ ಕೇಳಿದಾರ ಓದ ಒಯ್ತಾರ ಸರ್. ಇವ್ನು ಬೇಡುದಸಿಂದನ ನೀರಿನ ಡಿಂಕರ ಇವು ಬಾಳ್ ಬೇಡಾಕತ್ತಾನ ಈಗ ತರ್ಸಿಟ್ಟೆ ಸರ್. ಆಯ್ತು ಸರ್.